ಯಾವುದೇ ಕಾರಣಕ್ಕೂ ಈ 7 ಡಾಕ್ಯುಮೆಂಟ್ಸ್ ನ ಚೆಕ್ ಮಾಡ್ದಿರಾನೆ ಪ್ರಾಪರ್ಟಿ ದಯವಿಟ್ಟು ತಗೊಂಬೇಡಿ. ಇದೊಂದು ನೀವು ಕರೆಕ್ಟ್ ಆಗಿ ಮಾಡಿದ್ರೆ ನೀವು ಲ್ಯಾಕ್ಸ್ ಟುಗೆದರ್. Are you planning to buy a property or plot or apartment in Bangalore or in anywhere? Just stop for a 1 minute. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನನ್ನು ಯಾರು ಸುಪ್ರವಾಗಿ ನೋಡ್ತಾ ಇದ್ರೆ ನನ್ನ ಹೆಸರು ಅಶ್ವಿನಿ. ನಾನು ಈ ವಿಡಿಯೋದಲ್ಲಿ ರಿಯಲ್ ಎಸ್ಟೇಟ್ ಟಿಪ್ಸ್ ಬಗ್ಗೆ, ಇನ್ವೆಸ್ಟಿಂಗ್ ಬಗ್ಗೆ, ಎಲ್ಲೆಲ್ಲಿ ಪ್ರಾಪರ್ಟೀಸ್ ಇದೆ, ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ಥರ ಡಾಕ್ಯುಮೆಂಟ್ಸ್ ಚೆಕ್ ಮಾಡಬೇಕು ಅನ್ನೋದನ್ನ ಟಿಪ್ಸ್ನ ಕೊಡ್ತಾ ಹೋಗ್ತೀನಿ. ಸೊ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ಇನ್ನು ಆಲ್ರೆಡಿ ತಮ್ಲೈನಲ್ಲಿ ನೋಡಿದ್ದೀರಾ. ಸೊ ಏನಂತಂದರೆ ಪ್ರಾಪರ್ಟಿ ತಗೊಳ್ಳೋದು ಅಂತಂದರೆ ತುಂಬ ಜನದ ಕನಸು. ಎಷ್ಟೋ ವರ್ಷದಿಂದ ಹೇಳ್ತಿರ್ತಾರೆ, ಎಷ್ಟೋ ವರ್ಷದಿಂದ ಕಾಯ್ತಾ ಇರ್ತಾರೆ, ನಾನು ಈ ಥರ ಪ್ರಾಪರ್ಟಿ ತಗೋಬೇಕು, ಈ ಥರ ಇನ್ವೆಸ್ಟ್ ಮಾಡಬೇಕು ಅನ್ನೋದು ತುಂಬ ಜನ ಡ್ರೀಮ್ ಇರುತ್ತೆ. ಸೊ ಹಾಗಾಗಿ ಫಸ್ಟು ಪ್ರಾಪರ್ಟಿ ತೊಗೊಳಕ್ಕಿಂತ ಮುಂಚೆ ನಾವೇನೇನು ಮಾಡಬೇಕು, ಯಾವ ಥರ ಡಾಕ್ಯುಮೆಂಟ್ಸ್ನ ನಾವು ವೆರಿಫಿಕೇಷನ್ ಮಾಡಬೇಕು, ಎಲ್ಲಿ ನಾವು ವೆರಿಫಿಕೇಷನ್ ಮಾಡಿದ್ರೆ ನನಗೆ ಎಲ್ಲ ಥರ ಮಾಹಿತಿ ಸಿಗುತ್ತೆ, ಯಾವ ಥರ ಡಾಕ್ಯುಮೆಂಟ್ಸ್ನ ನಾವು ಚೆಕ್ ಮಾಡಬೇಕು, ಯಾವ ಥರ ಡಾಕ್ಯುಮೆಂಟ್ಸ್ ಇರುತ್ತೆ, ನಾವು ಡಿಪ್ಪಾಗಿ ಹೆಂಗೆ ಚೆಕ್ ಮಾಡೋದು, ನೆಕ್ಸ್ಟ್ ಫ್ಯೂಚರಲ್ಲಿ ನಮ್ಗೆ ಯಾವುದೇ ಥರ ಪ್ರಾಬ್ಲಮ್ ಬರಬಾರ್ದು ಅಂತಂದರೆ. ಸೊ ಈ ವಿಡಿಯೋ ಚೆಕ್ ಮಾಡಿ. ಈ ವಿಡಿಯೋದಲ್ಲಿ 7 ಇಂಪಾರ್ಟೆನ್ಸ್ ಥಿಂಗ್ಸ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ, ಯಾವ ಡಾಕ್ಯುಮೆಂಟ್ಸ್ನ ಚೆಕ್ ಮಾಡಬೇಕು ನೀವು ಫಸ್ಟು ಅಂತ. ಸೊ ಈ ವಿಡಿಯೋನ ನೀವು ಪೂರ್ತಿ ಕೊನೆ ತನಕ ನೋಡಿ, ಬಿಕಾಸ್ ಲಾಸ್ಟ್ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಬಂದ್ಬಿಟ್ಟು ಲೀಗಲ್ ವೆರಿಫಿಕೇಷನ್ ಡಾಕ್ಯುಮೆಂಟ್ಸ್. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ಪ್ರಾಪರ್ಟಿ ತೊಗೋಬೇಕು ಅಂತಂದರೆ. ಲೀಗಲ್ ವೆರಿಫಿಕೇಷನ್ ಡಾಕ್ಯುಮೆಂಟ್ಸ್ ಅನ್ನೋದು ಯಾವುದಾದ್ರೂ ಆ ಪ್ರಾಪರ್ಟಿ ಮೇಲೆ ಕೇಸಸ್ ಇದೆಯಾ, ಯಾವುದಾದ್ರೂ ಇಲ್ಲಿಗಲ್ ಕೇಸಸ್ ಇದೆಯಾ, ಕೇಸಸ್ ನಡೆಸ್ತಾ ಇದ್ದಾರಾ, ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿದೆಯಾ. ಸೊ ಈ ಥರ ನೀವು ಫಸ್ಟ್ ನೀವು ಇಂಪಾರ್ಟೆಂಟ್ ಆಗಿ ಚೆಕ್ ಮಾಡಬೇಕಾಗುತ್ತೆ. ಲೀಗಲ್ ಡಾಕ್ಯುಮೆಂಟ್ಸ್ ಆ್ಯಂಡ್ ವೆರಿಫಿಕೇಷನ್ ಇಸ್ ಮಸ್ಟ್. ವೆರಿಫಿಕೇಷನ್ ಅನ್ನೋದು ನೀವು 1 ಮಂತ್ ಅಲ್ಲ, 15 ಡೇಸ್ ಅಲ್ಲ, 1 ಮಂತ್ 2 ಮಂತ್ಸ್ ಆದರೂ ನೀವು ಫಸ್ಟು ಲೀಗಲ್ ವೆರಿಫಿಕೇಷನ್ನ ನೀವು ಚೆಕ್ ಮಾಡಬೇಕು. ಸೊ ಇದು ಬಂದ್ಬಿಟ್ಟು ಫಸ್ಟ್ ಪಾಯಿಂಟ್. ಸೆಕೆಂಡ್ ಒನ್ ಬಂದ್ಬಿಟ್ಟು ಚೆಕಿಂಗ್ ದ ರೋಡ್ ಕನ್ವಿನಿಟಿ. ಸೊ ಅಂದರೆ ಇವಾಗ ನೀವು ಹೇಗಂತಂದರೆ ಚೆಕ್ ದ ಲೊಕೇಶನ್ ಅಂತ ಹೇಳ್ತಾರೆ. ಲೊಕೇಶನ್ನ ನೀವು ಚೆಕ್ ಮಾಡಬೇಕು. ಸೊ ಒಂದು ಪ್ರಾಪರ್ಟಿ ತೊಗೊಳೋದಕ್ಕಿಂತ ಮುಂಚೆ ನಮಗೆ ಕನ್ವಿನಿಟಿ ಆಗಿದೆಯಾ, ಸೊ ಲೊಕೇಶನ್ ನಮಗೆ ಓಕೆನಾ, ನೆಕ್ಸ್ಟ್ ನಾವು ಸ್ಟೇ ಮಾಡಿದ್ರೆ ನಮ್ಗೆ ಯಾವುದೇ ಥರ ಅನ್ಕಂಫರ್ಟಬಲ್ ಫೀಲ್ ಆಗಬಾರ್ದು. ಬಿಕಾಸ್ ನಾವು ಇಲ್ಲಿಂದ 20 ಕಿಲೋಮೀಟರ್ಸ್ ಹಾಸ್ಪಿಟಲ್ಗೆ ತೋರಿಸ್ಬೇಕು, ಇಲ್ಲಿಂದ ನನಗೆ 10 ಕಿಲೋಮೀಟರ್ಸ್ ನನ್ನ ಮಕ್ಕಳು ಸ್ಕೂಲ್ ಇದೆ, ಸೊ ಆ ಮಕ್ಕಳನ್ನ ಕರ್ಕೊಂಬರೋದಕ್ಕೆ ದೂರ ಆಗುತ್ತೆ ಅನ್ನೋದಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ನಾವು ಲೊಕೇಶನ್ನ ಚೆಕ್ ಮಾಡಬೇಕು. ಅಂದರೆ ಹಾಸ್ಪಿಟಲ್ಸ್ ನಿಯರ್ ಬೈ ಇದೆಯಾ, ಸ್ಕೂಲ್ಸ್ ನಿಯರ್ ಬೈ ಇದೆಯಾ, ಶಾಪಿಂಗ್ ಮಾಲ್ಸ್ ನಿಯರ್ ಬೈ ಇದೆಯಾ, ಬಸ್ ಕನ್ವಿನಿಟಿ ಇದೆಯಾ, ರೋಡ್ ವಿಡ್ತ್ ಚೆನ್ನಾಗಿದೆಯಾ, ರೋಡ್ ಚೆನ್ನಾಗಿದೆಯಾ, ಇವನ್ನೆಲ್ಲ ಫಸ್ಟು ನಾವು ಸೆಕೆಂಡಾಗಿ ನಾವು ತಿಳ್ಕೊಬೇಕು. ಸೊ ಯಾವುದೇ ಥರ ಬ್ಲೈಂಡಾಗಿ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ಲೊಕೇಶನ್ನ ನಾವು ಚೆಕ್ ಮಾಡಬೇಕು. ಎಲ್ಲೋ ಒಂದು ಕಡೆ 10 ಲ್ಯಾಕ್ಸಿಗೆ ಪ್ರಾಪರ್ಟಿ ಸಿಗ್ತಾ ಇದೆ, ಬೆಂಗಳೂರಲ್ಲಿ ನಮಗೆ 60 ಲ್ಯಾಕ್ಸ್ 30-40 ಸಿಗ್ತಾ ಇದೆ. ಸೊ ಔಟ್ಸ್ಕೌಟ್ ಲೈಕ್ ದೇವನಹಳ್ಳಿ, ಲೈಕ್ ಬಿಡದಿ ಈ ಕಡೆ ನೆಲಮಂಗಲ ಕಡೆ 25 ಲ್ಯಾಕ್ಸ್ಗೆಲ್ಲ 30-40 ಸಿಗ್ತಾ ಇದೆ, 30-50 ಸಿಗ್ತಿದೆ. ಎಸ್, ಹೌದು ಸಿಗುತ್ತೆ. ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ತುಂಬ ಒಳ್ಳೆಯದು. ಸೊ ಫಸ್ಟ್ ನೀವು ಲೀಗಲ್ ವೆರಿಫಿಕೇಷನ್ ಮಾಡಿ ಆಮೇಲೆ ಪ್ರಾಪರ್ಟಿ ತೊಗೊಳ್ಳಿ ಅಂತ ಹೇಳ್ತೀನಿ. ಥರ್ಡ್ ಬಂದ್ಬಿಟ್ಟು ರಿಸರ್ಚಿಂಗ್ ದ ಬಿಲ್ಡರ್ಸ್ ಬಗ್ಗೆ ತಿಳ್ಕೊಬೇಕು. ನೀವೇನಾದರೂ ಬಿಲ್ಡರ್ಸ್ ಕಡೆಯಿಂದ ಪ್ರಾಪರ್ಟಿ ತೊಗೋತಾ ಇದ್ದೀರಾ ಅಂತಂದರೆ ಆ ಬಿಲ್ಡರ್ಸ್ ಬಗ್ಗೆ ನೀವು ತಿಳ್ಕೊಬೇಕು. ಎಷ್ಟು ಪ್ರಾಜೆಕ್ಟ್ ಮಾಡಿದ್ದಾರೆ, ಯಾವ ಥರ ಪ್ರಾಜೆಕ್ಟ್ ಮಾಡಿದ್ದಾರೆ, ಅವ್ರದ್ದು ಲೀಗಲಾಗಿ ಏನೂ ಇಶ್ಯೂ ಇರೋದಿಲ್ವಾ, ಸೊ ಎಲ್ಲ ಪ್ರಾಜೆಕ್ಟು ಆನ್ ಟೈಮಿಗೆ ಕೊಟ್ಟಿದ್ದಾರಾ. ಸೊ ಇದನ್ನೆಲ್ಲ ನೀವು ತಿಳ್ಕೊಬೇಕು ಬಿಲ್ಡರ್ಸ್ ಬಗ್ಗೆ. ಬಿಕಾಸ್ ಆಲ್ಮೋಸ್ಟ್ 75 to 80% ಬಿಲ್ಡರ್ಸ್ ಆನ್ ಟೈಮಲ್ಲಿ ಇರ್ತಾರೆ. ಸೊ ಕೆಲವೊಂದು 20% ಆಫ್ ಬಿಲ್ಡರ್ಸ್ ಲೈಕ್ A ಗ್ರೇಡ್, B ಗ್ರೇಡ್, C ಗ್ರೇಡ್ ಬಿಲ್ಡರ್ಸ್ ಎಲ್ಲ ಸ್ವಲ್ಪ ಲೇಟ್ ಮಾಡ್ತಾರೆ. ಸೊ ಲೀಗಲ್ ವೆರಿಫಿಕೇಷನ್ ಅನ್ನೋದು ನೀವು ಮುಖ್ಯ. ಫಸ್ಟು ನೀವು ಆಫೀಸ್ ವಿಸಿಟ್ ಮಾಡಬೇಕು ಬಿಲ್ಡರ್ಸ್ ಕಡೆಯಿಂದ ತಗೋತಾ ಇದ್ರೆ. ಸೊ ಹೇಗಿದೆ ಅವ್ರದ್ದು ಪ್ರಾಪರ್ಟಿ ಹೇಗಿದೆ, ಸೊ ಆ ಪ್ರಾಪರ್ಟೀಸ್ಗಳಲ್ಲಿ ಏನಾದರೂ ಲೀಗಲ್ ಇಶ್ಯೂ ಇದೆಯಾ, ಲೀಗಲ್ ಏನಾದರೂ ಪ್ರಾಬ್ಲಮ್ ಇದೆಯಾ, ಅವರು ಕನ್ಸ್ಟ್ರಕ್ಷನ್ ಮಾಡಿ ಚೆನ್ನಾಗಿ ಕೊಡ್ತಾರಾ, ಕನ್ಸ್ಟ್ರಕ್ಷನ್ ವೈಸ್ ಹೆಂಗಿದ್ದಾರೆ, ಯಾವ ಥರ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಸೊ ಆನ್ ಟೈಮ್ಗೆ ಪ್ರಾಪರ್ಟಿ ಕೊಟ್ಟಿದ್ದಾರಾ ಅನ್ನೋದನ್ನೆಲ್ಲ ಚೆಕ್ ಮಾಡಿ ನೀವು ಪ್ರಾಪರ್ಟಿ ತೊಗೊಳ್ಳೋದು ತುಂಬ ಒಳ್ಳೆಯದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಂಡರ್ಸ್ಟ್ಯಾಂಡಿಂಗ್ ದ ಕಾಸ್ಟ್ ಬಗ್ಗೆ ನೀವು ತಿಳ್ಕೊಬೇಕು. ಸೊ GST ಏನು ಚಾರ್ಜಸ್ ಮಾಡ್ತಾ ಇದ್ದಾರೆ. ಇವಾಗ ಬಿಲ್ಡರ್ಸ್ ಕಡೆಯಿಂದ ತೊಗೊತೀರಾ ಅಂತಂದರೆ ಆಲ್ಮೋಸ್ಟ್ ಬಿಲ್ಡರ್ಸ್ ಕಡೆಯಿಂದ ನೀವು ಒಂದು ಲೇಔಟಲ್ಲಿ ತೊಗೋತಿದ್ದೀರಾ ಅಂತಂದರೆ ಇವೆಲ್ಲ ಇದ್ದೇ ಇರುತ್ತೆ. ಒಂದು ಬಂದ್ಬಿಟ್ಟು ಅವರು GST ಏನು ಚಾರ್ಜಸ್ ಮಾಡ್ತಾ ಇದ್ದಾರೆ, ಕ್ಲಬ್ ಹೌಸ್ಗೆ ಏನು ಚಾರ್ಜಸ್ ಮಾಡ್ತಾ ಇದ್ದಾರೆ, ಮತ್ತು ಲೀಗಲ್ ವೆರಿಫಿಕೇಷನ್ಗೋಸ್ಕರ ಏನು ಚಾರ್ಜಸ್ ಮಾಡ್ತಾ ಇದ್ದಾರೆ, ಪಾರ್ಕಿಂಗ್ ಕಾಸ್ಟ್ ಎಷ್ಟು, ಇವೆಲ್ಲ ತಿಳ್ಕೊಬೇಕಾಗುತ್ತೆ. ಸೊ ಇವಾಗ ನೀವೇನಾದರೂ ಸಪೋಸ್ 1 BHK 2 BHK ಆ ಥರ ಅಪಾರ್ಟ್ಮೆಂಟ್ ಹೋಗ್ತೀರಾ ಅಂತಂದರೆ
ಅವ್ರಿಗೆ ಮೀನ್ಸ್ ಕಾರ್ ಪಾರ್ಕಿಂಗ್ ಚಾರ್ಜಸ್ ಇರುತ್ತೆ, ಲೀಗಲ್ ಚಾರ್ಜಸ್ ಇರುತ್ತೆ. ಸೊ ಇನ್ನೊಂದು ಬಂದ್ಬಿಟ್ಟು GST ಚಾರ್ಜಸ್ ಇರುತ್ತೆ. ರಿಜಿಸ್ಟ್ರೇಷನ್ ಚಾರ್ಜಸ್ ಅನ್ನೋದು ಡೆಫಿನೆಟ್ಲಿ ನಾವೇ ಕಟ್ಟಬೇಕಾಗುತ್ತೆ. ಯಾರು ಪ್ರಾಪರ್ಟಿ ತಗೋತಾರೋ ಅದು ರಿಜಿಸ್ಟ್ರೇಷನ್ ಚಾರ್ಜಸ್ 7.7% ಇದೆ. ಸೊ ಆಮೇಲೆ ಬಂದ್ಬಿಟ್ಟು ನಿಮಗೆ ಲೀಗಲ್ ವೆರಿಫಿಕೇಶನ್ ಚಾರ್ಜಸ್ ಅಂತ ಅಪ್ಲೈ ಮಾಡ್ತಾರೆ. ಇಡನ್ ಚಾರ್ಜಸ್, ಎಕ್ಸ್ಪೆನ್ಸಿವ್ ಏನೇನೆಲ್ಲ ಚಾರ್ಜಸ್ ಮಾಡ್ತಿದ್ದಾರೆ ಅನ್ನೋದನ್ನ ನೀವು ಫಸ್ಟ್ ಪ್ರೈಸ್ ಲಿಸ್ಟ್ ತಗೊಂಡ್ರೆ ನಿಮ್ಗೆ ಎಲ್ಲ ತರ ಏನೇನು ಚಾರ್ಜಸ್ ಮಾಡ್ತಿದ್ದಾರೆ ಅಂತ ಗೊತ್ತಾಗತ್ತೆ. ಸೊ ಇದು ಫಸ್ಟ್ ಬಂದ್ಬಿಟ್ಟು ನಾವು ತಿಳ್ಕೊಬೇಕಾಗಿರೋದು. ಬಿಲ್ಡರ್ಸ್ ಅಲ್ಲಿ ಒಂದು ಪ್ರಾಪರ್ಟಿ ತಗೋತಿದೀವಿ ಅಂತಂದ್ರೆ ನಾವೇನೇನೆಲ್ಲ ಚೆಕ್ ಮಾಡಬೇಕು, ಎಷ್ಟು ಕಾಸ್ಟ್ ಎಷ್ಟಕ್ಕೆ ಹಾಕಿದ್ದಾರೆ, ಅಪಾರ್ಟ್ ಫ್ರಮ್ ಇವಾಗ ಅಪಾರ್ಟ್ಮೆಂಟ್ ಬಿಟ್ಟು ನಾವು ಇನ್ನು ಎಕ್ಸ್ಟ್ರಾ ಚಾರ್ಜಸ್ ಏನು ಕಟ್ಟಬೇಕು ಅನ್ನೋದನ್ನೆಲ್ಲ ನೀವು ಚೆಕ್ ಮಾಡ್ಕೋಬೇಕು. ಆಮೇಲೆ ನೀವು ಬೇರೆ ತರ ಇನ್ವೆಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೀವೇನಾದ್ರೂ ಲೋನ್ಗೆ ಹೋಗ್ತೀರಾ ಅಂದ್ರೆ ನಿಮ್ಮ ಎಲಿಜಿಬಿಲಿಟಿ ಏನು, ಎಷ್ಟು ನಿಮ್ಗೆ ಲೋನ್ ಆಗುತ್ತೆ. ಆ ಪ್ರಾಪರ್ಟಿ ಇವಾಗ 1 CR ಇದ್ರೆ ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ 20% ಡೌನ್ ಪೇಮೆಂಟ್ ಮಾಡಿ 80% ಲೋನ್ ಸಿಗುತ್ತಾ ಅನ್ನೋದನ್ನ ನೀವು ಚೆಕ್ ಮಾಡಬೇಕು. ಫಸ್ಟು ನೀವು ನಿಮ್ಮ ಬ್ಯಾಂಕ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಮಗೆ ಎಷ್ಟು ಲೋನ್ ಆಗುತ್ತೆ, ನಮಗೆ ಎಷ್ಟು EMI ಬರುತ್ತೆ ಅನ್ನೋದನ್ನ ತಿಳ್ಕೊಂಡು ನೀವು ಹೋಮ್ ಲೋನ್ಗೆ ಹೋಗೋದು ಉತ್ತಮ ಆಗುತ್ತೆ. ಬಿಕಾಸ್ ಏನಕ್ಕಂತಂದ್ರೆ ಬ್ಯಾಂಕ್ ಟು ಬ್ಯಾಂಕ್ ಬಂದ್ಬಿಟ್ಟು ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಸೊ ಇವಾಗ ಸಪೋಸ್ ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಹೋಗ್ತೀರಾ ಅಂತಂದ್ರೆ 8.5 ಇದೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಹೋಗ್ತೀರಾ 7.2 ಇದೆ, ಈ ತರ ಇದೆ. ಸೊ ಫಸ್ಟ್ ಆಫ್ ಆಲ್ ನಮ್ಮ ಸ್ಯಾಲ್ರಿಗೆ ನಮ್ಮ EMI ಸೂಟ್ ಆಗುತ್ತಾ. ಸೊ ಬಿಕಾಸ್ ಏನು ಅಂತಂದ್ರೆ ನಮ್ಮ ಸ್ಯಾಲ್ರಿ ಇವಾಗ 1 lakh ಇದ್ರೆ ಅದ್ರಲ್ಲಿ 15% ಅಷ್ಟೇ ನಾವು EMI ಇಟ್ಕೋಬೇಕಾಗುತ್ತೆ. ಸೊ ಅದನ್ನ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಹೇಗೆ ನಾವು ಲೋನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು ನಮ್ಮ ಸ್ಯಾಲ್ರಿ ಮೇಲೆ ಅನ್ನೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಮೀನ್ಸ್ ಕಮಿಂಗ್ ವಿಡಿಯೋಸಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀವಿ. ಸೊ ಫಸ್ಟ್ ಬಂದು ನಿಮಗೆ ಎಷ್ಟು ಲೋನ್ ಸಿಗುತ್ತೆ, ನಾವು ಎಷ್ಟು ಇನ್ವೆಸ್ಟ್ ಮಾಡ್ಬೋದು, ಇನ್ನೆಷ್ಟು ಲೋನ್ ಸಿಗುತ್ತೆ, ಎಷ್ಟು ಇಯರ್ ಬರುತ್ತೆ, ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಏನು ಅನ್ನೋದನ್ನ ನಾವು ತಿಳ್ಕೊಬೇಕು. ಇದು ಬಂದ್ಬಿಟ್ಟು ಮುಖ್ಯವಾಗಿದ್ದು ತಿಳ್ಕೊಬೇಕಾಗತ್ತೆ ಹೋಮ್ ಲೋನಲ್ಲಿ. ನೆಕ್ಸ್ಟ್ ಬಂದು ಒಂದು ಪ್ರಾಪರ್ಟಿ ನೋಡಿದ್ದೀರಾ ಅಂತಂದ್ರೆ ಆ ಪ್ರಾಪರ್ಟಿ ಎಲ್ಲಿದೆ, ಏನು, ಅದ್ರ ಬ್ರೋಚರ್ಸ್ ತಿಳ್ಕೊಬೇಕು, ಡಿಪ್ ತಿಳ್ಕೊಬೇಕು, ಕೀ ಪ್ಲಾನ್ ನೋಡಬೇಕು, ಆ ಲೇಔಟಲ್ಲಿ ಏನೇನೆಲ್ಲ ಬರುತ್ತೆ, ನಮಗೆ ಏನೇನೆಲ್ಲ ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ ಅನ್ನೋದನ್ನ ನಾವು ಡೈರೆಕ್ಟಾಗಿ ಹೋಗಿ ವಿಸಿಟ್ ಮಾಡಬೇಕು. ಬಿಕಾಸ್ ಎಲ್ಲೋ ಕುತ್ಕೊಂಡು ಕೆಲವು ಜನ ನಾನು ತುಂಬ ಥರ ನೋಡ್ಬಿಟ್ಟಿದ್ದೀನಿ ರಿಯಲ್ ಎಸ್ಟೇಟಲ್ಲಿ. ಎಲ್ಲೋ ಒಬ್ಬರು ಬಾಂಬೆಲಿ ಕೂತಿರ್ತಾರೆ, ಅವರು ಲೈಕ್ ಮುಂಬೈಯಲ್ಲಿ ಕೂತಿರ್ತಾರೆ, ಅವರು ಬ್ಯಾಂಗ್ಳೂರಲ್ಲಿ ಇದ್ದೀವೋ ಅಲ್ಲಿ ಕೆಲಸ ಮಾಡ್ತಿರ್ತಾರೆ, ನನಗೆ ಬರೋದಕ್ಕಾಗಲ್ಲ. ಸೊ ನಮಗೆ ವರ್ಚುವಲ್ ಕಾಲಲ್ಲಿ ತೋರಿಸಿ ಲೊಕೇಶನ್ ಹೆಂಗಿದೆ ಅಂತ ನೋಡಿಲ್ಲ, ನಾನು ಜಸ್ಟ್ ಗೂಗಲಲ್ಲಿ ನೋಡ್ತೀನಿ, ನಾನು ಬುಕ್ ಮಾಡ್ತೀನಿ ಅಂದರೆ ಅದು ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗ್ಬಾರ್ದು. ಫಸ್ಟು ನಾವು ಪ್ರಾಪರ್ಟಿ ತೊಗೋತೀವಿ ಅಂದರೆ ಬಿಕಾಸ್ ಇದು ದೊಡ್ಡ ಇನ್ವೆಸ್ಟ್ಮೆಂಟ್, ನಮ್ಮ ಕನಸು. ನಾವು ಎಷ್ಟೋ ವರ್ಷದಿಂದ ಕನ್ಸಿಟ್ಕೊಂಡಿರ್ತೀವಿ ಇಂಥ ಕಡೆ ಪ್ರಾಪರ್ಟಿ ತಗೋಬೇಕು, ನಾವು ಇಂಥ ಕಡೆ ಮನೆ ಕಟ್ಟಬೇಕು, ಈ ಥರ ಇರಬೇಕು ಅನ್ನೋದನ್ನ. ಈ ಒಂದು ಲೋನ್ ತೊಗೊಂಡ್ರೆ ಅವರು 20 years 25 yearsವರೆಗೂ ಕಟ್ತಾ ಇರ್ತಾರೆ ಲೋನ್ನ. ಸೊ ಅದಕ್ಕೋಸ್ಕರ ನಾವು ಫಸ್ಟು ಪ್ರಾಪರ್ಟಿ ವಿಸಿಟ್ ಮಾಡಿ ಅವ್ರದ್ದು ಬ್ರೋಚರ್ಸ್ ಎಲ್ಲ ಚೆಕ್ ಮಾಡಿ ಎಲ್ಲ ಲೀಗಲ್ ಥರ ವೆರಿಫಿಕೇಶನ್ ಮಾಡಿ. ಫಸ್ಟು ಬ್ರೋಚರ್ಸ್ ಅಂತಂದರೆ ಆ ಪ್ರಾಪರ್ಟಿ ಬಗ್ಗೆ ಏನೇನಿದೆ, ಏನೇನು ಬರುತ್ತೆ, ಯಾವ ಥರ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ, ಏನೇನು ಮೆಟೀರಿಯಲ್ಸ್ ಯೂಸ್ ಮಾಡ್ತಾ ಇದ್ದೀವಿ, ಯಾವ ಥರ ಅಮ್ಯುನಿಟೀಸ್ ಬರ್ತಾ ಇದೆ, ಪ್ರತಿಯೊಂದು ಇರುತ್ತೆ ಆ ಬ್ರೋಚರ್ಸಲ್ಲಿ. ಸೊ ಅದನ್ನು ನಾವು ಚೆಕ್ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಯರ್ ಫೆಸಿಲಿಟೀಸ್ ಏನೇನಿದೆ ಅದನ್ನು ಆ ಬ್ರೋಚರ್ಸಲ್ಲಿ ತಿಳ್ಕೊಬೋದು. ಆಮೇಲೆ ಲೈವ್ ಆಗಿ ನಾವು ಲೊಕೇಶನ್ ಕೂಡ ಗೈಡ್ ಮಾಡ್ಕೋಬೋದು ನಮಗೆ. ಬಿಕಾಸ್ ನಾವೇ ಒಂದು ರೌಂಡ್ ಹಾಕಿದ್ರೆ ಏನೇನಿದೆ ನಮ್ಮ, ಬಿಕಾಸ್ ನಾವು ಬಿಲ್ಡರ್ಸ್ ಆಗಿ ನಾವು ಹೇಳ್ತೀವಿ ಸರ್ ಅಪ್ಕಮಿಂಗ್ ಪ್ರಾಜೆಕ್ಟ್, ಅಪ್ಕಮಿಂಗ್ ರೈಲ್ವೆ ಸ್ಟೇಷನ್ ಬರ್ತಾ ಇದೆ, ಅಪ್ಕಮಿಂಗ್ ಬ್ಲಾ ಏನೇನೋ ಇರುತ್ತೆ ನಾವು ಹೇಳ್ತೀವಿ ಬಿಕಾಸ್ ಆಫ್ ಸ್ಟ್ರಾಟಜಿ. ಸೊ ಅದರಲ್ಲಿ ಬಂದ್ಬಿಟ್ಟು ನಾವು ಏನು ಹೇಳ್ತೀವೋ, ನಾವು ಬಿಲ್ಡರ್ಸ್ ಆಗಿ ನಾವು ಕಸ್ಟಮರ್ಗೆ ಒಂದು ಸೇಲ್ ಮಾಡ್ತಿದ್ದೀವಿ ಅಂದರೆ ಡೆಫಿನೆಟ್ ಆಗಿ ನಾವು ಪಾಸಿಟಿವ್ ರಿಸಲ್ಟ್ ಅನ್ನೋದು ಕೊಡಲೇಬೇಕು, ಯಾವುದೇ ಥರ ನೆಗೆಟಿವ್ ಕೊಡಬಾರ್ದು. ಸೊ ಅಲ್ಲಿ ಏನು ಬರ್ತಿದೆ ಇವಾಗ ಅಪ್ಕಮಿಂಗ್ ಫಾರ್ ಎಕ್ಸಾಂಪಲ್ ಅಪ್ಕಮಿಂಗ್ ಬಂದು ಏರ್ಪೋರ್ಟ್ ಬರ್ತಾ ಇದೆ ಕನಕಪುರದ ಹತ್ರ ಅಂತ ಹೇಳ್ತಾರೆ. ಆ ಕನಕಪುರದ ಹತ್ರ ಏರ್ಪೋರ್ಟ್ ಬಂತಂದ್ರೆ ಅಂದರೆ ಅದನ್ನು ನಾವು ಚೆಕ್ ಮಾಡಬೇಕು. ಫಸ್ಟ್ ನಾವು ಚೆಕ್ ಮಾಡಬೇಕು ಬಿಕಾಸ್ ಅದು ಅಪ್ರೂವಲ್ ಆಗಿಲ್ಲ, ಇನ್ನು ಅಪ್ಕಮಿಂಗ್ ಅಷ್ಟೇ. ಸೊ ಅದನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ಓಕೆ ಇದು ಇನ್ನು ಬರುತ್ತೋ ಇಲ್ವೋ ಗೊತ್ತಿಲ್ಲ, ನಾನು ಇನ್ವೆಸ್ಟ್ ಮಾಡ್ಬೋದು, ನಾನು ಇಲ್ಲಿ ಬಂದು ಸ್ಟೇ ಮಾಡ್ಬೋದು, ಸೊ ನೆಕ್ಸ್ಟ್ ಫ್ಯೂಚರ್ ನೋಡೋಣ ಅನ್ನೋದನ್ನ ಥಿಂಕ್ ಮಾಡೋದು. ಫಸ್ಟು ನೀವು ಪ್ರಾಪರ್ಟಿ ವಿಸಿಟ್ ಮಾಡೋದು ತುಂಬಾ ಒಳ್ಳೆಯದು. ಸೊ ಇನ್ನೊಂದೇನು ಅಂತಂದರೆ ಅರಿಯಾಗಿ ಯಾರೂ ಬುಕ್ಕಿಂಗ್ ಮಾಡಬೇಡಿ. ಏನಕ್ಕಂತಂದರೆ ತುಂಬ ಜನ ಹೇಳ್ತಾರೆ ಇವತ್ತು ಬುಕ್ ಮಾಡಿದ್ರೆ ನಿಮಗೆ ನಾಳೆ ಅಪ್ರಿಷಿಯೇಷನ್ ಸಿಗುತ್ತೆ, ಇಲ್ಲ ನಾಳೆ ಪ್ರೈಸಸ್ ಜಾಸ್ತಿ ಆಗಿಬಿಡುತ್ತೆ. ಸೊ ಇವತ್ತು ನೀವು ಬುಕ್ ಮಾಡಿಲ್ಲ ಅಂತಂದರೆ ನಾಳೆ 100 rupees 200 rupees ಜಾಸ್ತಿ ಆಗುತ್ತೆ. ಫೈನ್, ಜಾಸ್ತಿ ಆದರೂ ಪರವಾಗಿಲ್ಲ, ನಮಗೆ ಏನು ವ್ಯಾಲ್ಯೂ ಇದೆಯೋ ಅದೇ ವ್ಯಾಲ್ಯೂಗೆ ನಮಗೂ ಸಿಗೋದು ಪ್ರಾಪರ್ಟಿನ. ಒಂದು ತಿಳ್ಕೊಳ್ಳಿ, ಯಾವುದೇ ಥರ 1 day 2 days 3 daysಗೆಲ್ಲ ಕಾಸ್ಟರ್ಸ್ ಜಾಸ್ತಿ ಆಗಲ್ಲ.
ಬೇಸ್ಡ್ ಆನ್ ಇವಾಗ ಅಂಡರ್ ಕನ್ಸ್ಟ್ರಕ್ಷನ್ಗೆ ಹೋಗ್ತಿದ್ದೀರಾ ಅಂತಂದ್ರೆ ಪ್ರಾಜೆಕ್ಟ್ ವ್ಯಾಲ್ಯೂ ಹೆಂಗೆ ಇನ್ಕ್ರೀಸ್ ಆಗುತ್ತೆ ಅಂದ್ರೆ ಇವಾಗ ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ಅಂದ್ರೆ ಗ್ರೌಂಡ್ ಫ್ಲೋರು ಅಪ್ ಟು ಸೆಕೆಂಡ್ ಫ್ಲೋರ್ಗೆ ಒಂದು ಪ್ರೈಸಸ್ ಇರುತ್ತೆ. ಆಫ್ಟರ್ ಸೆಕೆಂಡ್ ಫ್ಲೋರ್ ಇಂದ ಲೈಕ್ 6th ಫ್ಲೋರ್ ಹೋಗ್ತೀರಾ, 6th to 7th ಫ್ಲೋರ್ಗೆ ಹೋಗ್ತೀರಾ ಅಂತಂದ್ರೆ ಅವಾಗ ಪ್ರೈಸಸ್ ಲಿಟಲ್ ಹೋಗ್ತಾ ಇರುತ್ತೆ. ಕನ್ಸ್ಟ್ರಕ್ಷನ್ ಮುಗಿಯೋವರೆಗೂ ಲಿಟಲ್ ಅಂದ್ರೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ ಥರ ಇರುತ್ತೆ. ಸೊ ಇವತ್ತು ಬುಕ್ ಮಾಡಿ ಶೋತನೆ ನಾಳೆ ಜಾಸ್ತಿ ಆಗ್ಬಿಡುತ್ತೆ, ಇವತ್ತೇ ಬುಕ್ ಮಾಡಿ ಅಂತಂದ್ರೆ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ, ಇದೆಲ್ಲ ಫಾಲ್ಸ್ ಇನ್ಫಾರ್ಮೇಶನ್. ಸೊ ಫಸ್ಟ್ ಆಫ್ ಆಲ್ ಡೋಂಟ್ ಹರಿ, ಅಂದರೆ ತುಂಬ ಹರಿಯಾಗಿ ಯಾವುದೇ ಥರ ಡಿಸಿಷನ್ ತಗೋಬೇಡಿ. ಸೊ ಎಲ್ಲ ಥರ ಚೆಕ್ ಮಾಡಿ ಆಮೇಲೆ ನೀವು ಡಿಸಿಷನ್ ತಗೊಳ್ಳೋದು ತುಂಬ ಒಳ್ಳೆಯದು. ಸೊ ಇವಾಗ ನೋಡಿದ್ರಲ್ಲ, ಸೊ ಈ 7 ಟಿಪ್ಸ್ನ ನೀವು ಗ್ಯಾಪ್ನ ಇಟ್ಕೊಂಡಿರಿ, ಬಿಕಾಸ್ ಇದು ನಮಗೆ ಫ್ಯೂಚರಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಆಗದಿರೋಕ್ಕೆ ತಡೆಯುತ್ತೆ. ಸೊ ಇವಾಗ ಒಂದು ದುಡ್ಡು ಬಂದ್ಬಿಟ್ಟಿದೆ, ನಾನು ಎಲ್ಲೋ ಒಂದು ಕಡೆ ಇನ್ವೆಸ್ಟ್ ಮಾಡ್ಬಿಡೋಣ, ಏನೋ ಒಂದು ಮಾಡ್ಬಿಡೋಣ. ಅಫ್ಕೋರ್ಸ್ ಇವಾಗ 80 to 90% ಜನಗಳು ತುಂಬ ಕ್ಲೆವರ್ ಆಗಿರ್ತಾರೆ. ಬಿಕಾಸ್ ಈ ಪ್ರಾಪರ್ಟಿ ತೊಗೋತಿದ್ದೀವಿ ಅಂತಂದರೆ ನಾವು ತುಂಬ ಥರ ಇಲ್ಲಿಗಲ್ ಥಿಂಗ್ಸು ಮತ್ತು ಡಾಕ್ಯುಮೆಂಟ್ಸ್ ಸರಿ ಇಲ್ದಿರೋದನ್ನ ನಾವು ದಿನ ಬೆಳಗ್ಗೆ ಎದ್ದರೆ ನ್ಯೂಸಲ್ಲಾಗಲಿ ಪೇಪರ್ಸಲ್ಲಾಗಲಿ, ಇಲ್ಲ ನಾವು ಅಷ್ಟು ಇನ್ವೆಸ್ಟ್ ಮಾಡಿದ್ವಿ ಅದು ಇಲ್ಲಿಗಲ್ ಆಗಿದೆ, ಲೀಗಲ್ ವೆರಿಫಿಕೇಷನ್ ಮಾಡಲಿಲ್ಲ, ನಾವು ಮೋಸ ಹೋದ್ವಿ ಅನ್ನೋದನ್ನ ತುಂಬ ಕಡೆ ನೋಡ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ನಾನು ಹೇಳೋದೇನು ಅಂತಂದರೆ, ಒಂದು ಪ್ರಾಪರ್ಟಿ ತೊಗೋತಿದ್ದೀವಿ ಅಂತ ಅಂದರೆ ನಾವು ನೆಕ್ಸ್ಟ್ ಡೇನೇ ನಾವು ಡಿಸಿಷನ್ ತೊಗೊಳೋದಕ್ಕೆ ಆಗಲ್ಲ. ಎಸ್ ಫೈನ್, ಒಂದು ಒಳ್ಳೆ ಬಿಲ್ಡರ್ಸಲ್ಲಿ ತೊಗೋತಿದ್ದೀರಾ ಅಂತಂದರೆ, ಈಗ ಫಸ್ಟ್ ಆಫ್ ಆಲ್ ಪ್ರೆಸ್ಟೀಜ್, ಶೋಭಾ, ಬ್ರೆನ್ ಮತ್ತು ಶ್ರವಂತಿ ಬಿಲ್ಡರ್ಸ್, ಆಮೇಲೆ ಏನು ಹೇಳ್ತಾರೆ ತುಂಬ ಜನ ಇದ್ದಾರೆ, ತುಂಬ ಅಂದರೆ ತುಂಬ ಜನ ಇದ್ದಾರೆ. ಬಿಕಾಸ್ ನಾನು ಈ ವಿಡಿಯೋದಲ್ಲಿ ಹೆಸರುಗಳೆಲ್ಲ ಹೇಳೋದಕ್ಕೆ ಆಗಲ್ಲ, ಮೇ ಬಿ ಅದು ಗೊತ್ತಿಲ್ಲ ಅದು ಎಷ್ಟು ಸರಿ ಅಂತ. ಈ ಒಂದು ಆಲ್ಮೋಸ್ಟ್ ಎ ಕ್ಯಾಟಗರಿ ಬಿಲ್ಡರ್ಸ್ ಇವಾಗ ನಾನು ಹೆಸರು ಹೇಳೋದು, ಆ ಹೆಸರಲ್ಲಿ ಆ ಬಿಲ್ಡರ್ಸಲ್ಲಿ ಕಣ್ಣು ಮುಚ್ಕೊಂಡು ತೊಗೋಬೋದು. ಬಟ್ ಸ್ಟಿಲ್ ನೀವು ವೆರಿಫಿಕೇಷನ್ ಮಾಡಿ ನೀವು ಪ್ರಾಪರ್ಟಿ ತೊಗೊಳ್ಳೋದು ತುಂಬ ಒಳ್ಳೆಯದು. ಸೊ ಅದಕ್ಕೋಸ್ಕರನೇ ಒಂದು ಪ್ರಾಪರ್ಟಿ ತೊಗೋತಿದ್ದೀವಿ ಅಂತಂದರೆ ದಯವಿಟ್ಟು ಯಾವುದೇ ಥರ ಇಮಿಡಿಯೇಟ್ ಡಿಸಿಷನ್ ತೊಗೊಳಕ್ಕೆ ಹೋಗಬೇಡಿ. ಆದರೆ ಒಂದು ತಿಳ್ಕೊಳ್ಳಿ, ಬೈಯಿಂಗ್ ದ ಪ್ರಾಪರ್ಟಿ ಇಸ್ ನಾಟ್ ಅ ಡಿಸಿಷನ್, ಈಸ್ ಅ ಇನ್ವೆಸ್ಟ್ಮೆಂಟ್. ಎಷ್ಟೋ ಜನದ ಕನಸು, ಎಷ್ಟೋ ದಿವಸದ ಕನಸನ್ನ ನಾವು ನನಸು ಮಾಡ್ಕೊಳಕ್ಕೆ ಹೋಗ್ತಿದ್ದೀವಿ ಅಂತಂದರೆ ಅರಿಯಾಗಿ ನಾವು ಯಾವುದೇ ಕಾರಣಕ್ಕೂ ನಾವು ಡಿಸಿಷನ್ ತೊಗೊಳ್ಳೋದು ಒಳ್ಳೆಯದಲ್ಲ. ಸೊ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊಂಡು ನಾನು ಕೊಟ್ಟಿರೋ ಟಿಪ್ಸ್ ನಿಮಗೆ ಯೂಸ್ಫುಲ್ ಆಗಿದೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಥರ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಹೆಂಗೆ ಮಾಡಬೇಕು, ಯಾರ ಹತ್ರ ಹೋದರೆ ನಮಗೆ ಒಳ್ಳೆ ಮಾಹಿತಿ ಸಿಗುತ್ತೆ ಅನ್ನೋದನ್ನ ನೋಡೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಎಲ್ಲರಿಗೂ ಗುಡ್ ನೈಟ್, ಬಾಯ್ ಬಾಯ್.